ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ದೊಲ್ಬಾವಿ ಗ್ರಾಮದ ಪ್ರಗತಿಪರ ರೈತರಾದಂಥ ಬಸಪ್ಪಣ್ಣ ಅನಗಂಡಿ ಅವರ ಕಬ್ಬಿನ ತೋಟದಲ್ಲಿದ್ದೀವಿ. ಅವರು ಕಳೆದ ಸುಮಾರು 2 ತಿಂಗಳಾಗ್ತಿದ್ರು ಕಬ್ಬ ಪ್ಲಾಂಟೇಶನ್ ಮಾಡಿ. 1 ತಿಂಗಳು ಆದ ನಂತರ ಏನು ಮಾಡಿದ್ರು, ಡ್ರಿಂಚ್ ಮಾಡಿದ್ರು. ಆ ಡ್ರಿಂಚ್ದ ಏನೆಲ್ಲ ವ್ಯತ್ಯಾಸ ಆಯ್ತು ಅವ್ರು ಈ ಒಂದು ವಿಡಿಯೋ ಒಳಗೆ ಹಂಚ್ಕೋತಾರ ಅವ್ರ. ಸರ್, ತಮ್ಮ ಹೆಸರು ರೀ? ನನ್ನ ಹೆಸರು ಪರ್ಸಪ್ಪ ಅನಗಂಡಿ ರೀ. ನೀವು ಪ್ರಾಪರ್ ಗೊಲ್ಮಾಯ್ ಅವರು? ಗೊಲ್ಮಾಯ್ ರೀ. ಸೊ ಈಗ ಟೋಟಲ್ ಇದು ಮೀರಾ 86 ವೆರೈಟಿ ಕಬ್ಬನ್ನ ಮೀರಾ 86 ಕಬ್ಬ ಹೊರಟಿ ರೀ. ಕಬ್ಬ 2 ಸಲ ಹಚ್ಚುದ್ರಿ, 2 ಪುಟ್ಟಿನ ಸಲ ಹಚ್ಚೇನ್ರಿ. 2 ಫುಟ್. ಹಾಂ ರೀ. ಅಂತ ನೆಕ್ಸ್ಟ್ ಒಂದು ಸಲ ಬಿಟ್ಟನ್ರಿ. ಗೊಂಜಾಳ ಹಚ್ಕೊಂಡ್ರಿ. ಒಂದು ಸಲ ಗೊಂಜಾಳ ಹಾಕೇನ್ರಿ. ಈಗ ಲಾಸ್ಟ್ ಈ ಡ್ರಿಂಚ್ದಾಗ ಏನೇನು ಮಾಡ್ರಿ? ಡ್ರಿಂಕ್ಸ್ದಾಗ 150 ml ಕೊರೇಜಿನ, 1 kg ಮ್ಯಾಗ್ನೀಷಿಯಮ್, ಹಂಗ 1 kg 1261, 1 ಲೀಟರ್ ಹ್ಯೂಮಿಕ್ ಆಸಿಡ್, 5 ಗ್ರಾಮ ಬ್ಯೂಟ್ರಿಕ್ ಆಸಿಡ್ IBA. ಟೋಟಲ್ ಇದನ್ನ 20 ಲೀಟರ್ ನೀರು ಮಾಡಿ ಏನು ಮಾಡ್ರಿ, 1 ತಿಂಗಳ ಹಿಂದೆ ಡ್ರಿಂಚ್ ಬಿಟ್ಟನ್ರಿ. ಒಂದು ತಿಂಗಳಿಗೆ ಎಲ್ಲಂದ್ರು 13-14 ಮರಿ ಐತ್ರಿ ಒಂದು ಕಬ್ಬಿ. ಒಂದೊಂದು ಕಬ್ಬಿಗೆ ಈಗ ಚೆಕ್ ಮಾಡಿರಲ್ಲ, ಒಂದೊಂದು 1 by 1 ನೋಡ್ರಿ. 10 ಮೇರೆ ನೀವು ನೋಡ್ಬೋದು ಇವತ್ತ ಒಂದೇ ಕಬ್ಬಿಗೆ ಎಷ್ಟು ಮರಿ ಹೊಡೆದೈತೆ ಹೇಳಿ. ಇನ್ನು ಹುಟ್ಟುವಂಥ ಕಬ್ಬುಗಳು ಇವು 1 2 3 4 6 7 9 10 13 14 15 16 ಮರಿ ಐತ್ರಿ. ಒಂದು ಗದಿ ಏನೈತಿ ಮ್ಯಾಕ್ಸಿಮಮ್ 16 ತನಕ ಕಣ್ಣದವು. ನಾವು ಡ್ರಿಂಚ್ ಮಾಡುವಾಗ ಎಟ್ಟಿತ್ತು ಹೈಟ್ ಅಂದ್ರೆ ಒನ್ಲಿ ನುಸ್ತಾ 1 ಫೂಟ್ ಹೈಟ್ ಇತ್ತು. ಇವತ್ತು ನೀವು ಹೈಟ್ ನೋಡ್ಬೋದು. ಇದನ್ನು ಮ್ಯಾಕ್ಸಿಮಮ್ 1 2 3 ಅಂದ್ರೆ ಟೋಟಲ್ 3 ಫೂಟ್ ತನಕ ಹೈಟ್ ಆಗೈತಿ ಕಬ್ಬ. ಈಗ ಸರ್, ನಿಮಗೆ ನಾವು ಕೊಟ್ಟಿದ್ದಂತರೂ ರಿಸಲ್ಟ್ ನಿಮಗೆ ಪುರ್ಮಾಣಿಸಿತಿಲ್ಲ? ಫುಲ್ ರಿಸಲ್ಟ್ ಬಂತು. ಓಕೆ ಸರ್, ನಿಮ್ಮ ಅನಿಸಿಕೆಯನ್ನು ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಮತ್ತು ನಾನು